ಕೆಪ್ಲರನ ಮೂರನೇ ನಿಯಮವು ಗ್ರಹವು ಸೂರ್ಯನಿಂದ ಇರುವ ದೂರ ಮತ್ತು ಅದು ಸೂರ್ಯನನ್ನು ಸುತ್ತಲೂ ತೆಗೆದುಕೊಳ್ಳುವ ಸಮಯ ಅಥವಾ ಪರಿಭ್ರಮಣದ ಅವಧಿ ಇವುಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಕೆಪ್ಲರನ ಮೂರನೇ ನಿಯಮ ಸೂರ್ಯನ ಪ್ರದಕ್ಷಿಣೆ ಮಾಡುವ ಗ್ರಹದ ಆವರ್ತಕಾಲದ ವರ್ಗವು ಗ್ರಹದ ಸೂರ್ಯನೊಂದಿನ ಸರಾಸರಿ ಅಂತರದ ಘನಕ್ಕೆ ಸಮಪ್ರಮಾಣದಲ್ಲಿ ಇರುತ್ತದೆ. ಅಂದರೆ ಗ್ರಹದ ಆವರ್ತಕಾಲವು T ಇದ್ದರೆ ಸೂರ್ಯನಿಂದ ಅದರ ಸರಾಸರಿ ಅಂತರ r ಇದ್ದರೆ T ವರ್ಗ ಸಮಪ್ರಮಾಣ ಅಥವಾ ಸಮಾನುಪಾತ r ಘನ. ಒಂದೇ ಕೇಂದ್ರಕಾಯ ಅಂದರೆ ಸೂರ್ಯ ಅನ್ನು ಸುತ್ತುವ ಎಲ್ಲ ಗ್ರಹಗಳಿಗೆ T²/r³ ಈ ಅನುಪಾತವು ಸಮಾನವಾಗಿರುತ್ತದೆ. ಕ್ಯಾಪಿಟಲ್ T ಅಂದರೆ ಕಾಲ ಅಥವಾ ಸಮಯ ಅಂದರೆ ಒಂದು ಸುತ್ತಲೂ ತೆಗೆದುಕೊಳ್ಳುವ ಸಮಯ. ದೂರ ಅಂದರೆ ಡಿಸ್ಟೆನ್ಸ್, ಸೂರ್ಯನಿಂದ ಸರಾಸರಿ ಇತರ ಗ್ರಹಗಳಿಗಿರುವ ದೂರ. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ಪ್ರಶ್ನೆ ಇದೆ. ಕೆಪ್ಲರನ ಮೂರನೇ ನಿಯಮದ ಸೂತ್ರದಲ್ಲಿ T ಏನನ್ನು ಸೂಚಿಸುತ್ತದೆ? ಕ್ಯಾಪಿಟಲ್ T. ಇದರ ಬಗ್ಗೆ ಯೋಚನೆ ಮಾಡಿ ವಿದ್ಯಾರ್ಥಿಗಳೇ. ಈ ಫ್ಲ್ಯಾಶ್ ಕಾರ್ಡ್ನ ವರ್ಡ್ ವಾಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಲಾಸ್ಟ್ ಮಿನಿಟ್ ರಿವಿಷನ್ ಇದೆ ವಿದ್ಯಾರ್ಥಿಗಳೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದರ PDF ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ.